ಇನ್ನು ಅಘೋರಿ ಕತೆ ಕೇಳಿದ್ದಾಯ್ತು. ಜೊತೆಗೆ ವೇಶ್ಯಾವಾಟಿಕೆಗೆ ಹೋಗಿ ಅಲ್ಲೊಂದು ಎಕ್ಸ್‌ಪೀರಿಯನ್ಸ್‌ನ ತಗೊಂಡ್ರಿ. ದಂಡುಪಾಳ್ಯದ್ ನಾನು ಕೇಳಲೇಬೇಕು. ನನಗ್ ಅದು ಆಕ್ಚುಲಿ ನಿಮ್ಮ ಬಾಯಿಂದ ಕೇಳಬೇಕು ಅಂತ. ದಂಡುಪಾಳ್ಯ ಗ್ಯಾಂಗ್ ಅಂತ ಹೇಳಿದ್ರೆ ಆಕ್ಚುಲಿ ಎಲ್ರೂನು ಭಯ ಪಡ್ತೀವಿ ನಾವು. ಆದ್ರೆ ನೀವು ಅದಕ್ಕೆ ಹೋಗ್ಬೇಕು ಅಂತ ಹೆಂಗ್ ಇಂಟ್ರೆಸ್ಟ್ ಬಂತು? ಆಮೇಲೆ ಯಾಕ್ ಅಲ್ಲಿಗೆ ಹೋದ್ರಿ? ಅದರಿಂದ ನಿಮ್ಗೆ ಏನು ಪ್ರಯೋಜನ? ಅಥವಾ ಏನ್ ಗೊತ್ತಾ? ಸೊ ಹೋದ್ವಿ, ಅಲ್ಲಿ ರಿಪೋರ್ಟ್ ಮಾಡಿದ್ವಿ, ಸಮಾಜಕ್ಕೆ ಏನೋ ಒಂದು ಮೆಸೇಜ್‌ನ ಕೊಟ್ವಿ ಅಷ್ಟೇ ಆಗಿತ್ತಾ? ಅದನ್ನ ಹೊರತುಪಡಿಸಿ ಬೇರೆ ಏನಿತ್ತು ನಿಮ್ಮ ಮೈಂಡಲ್ಲಿ ಅಂತ? ಆ್ಯಕ್ಚುಲಿ ದಂಡುಪಾಳ್ಯದ ಸ್ಟೋರಿ ಕವರ್ ಮಾಡಕ್ಕೆ ಹೋದಾಗ ನನಗೆ ದಂಡುಪಾಳ್ಯದವರು ಜೈಲಲ್ಲಿದ್ದಾರೆ ಅಂತ ಗೊತ್ತಿತ್ತು. ವಿಮೆನ್ ಸೆಲ್ ಬ್ಯಾರಕ್ಸ್ ಏನಿರುತ್ತೆ ಅದು ಸಪ್ರೇಟ್ ಇರುತ್ತೆ. ಯಾವಾಗೂ ಮೇಲ್ ಬ್ಯಾರಕ್ಸ್ ಸಪ್ರೇಟ್ ಇರುತ್ತೆ, ವಿಮೆನ್ ಬ್ಯಾರಕ್ಸ್ ಸಪ್ರೇಟ್ ಇರುತ್ತೆ. ಸೊ ನಾನು ಲೈಕ್ ಐ ಸೆಡ್ ನಾನು ರವಿ ಬೆಳಗೆರೆ ಮಗಳು ಅಂತ ಹೇಳ್ಕೊತಾ ಇರಲಿಲ್ಲ ಫಾರ್ ಆಲ್ ದ ರೀಸನ್ಸ್ ಐ ಹ್ಯಾವ್ ಎಕ್ಸ್‌ಪ್ಲೇನ್ಡ್. ಸೊ ನಾನಿಲ್ಲಿ ಜೈಲ್ ಒಳಗಡೆ ಹೋದಾಗ ಏನಾಯಿತು ಅಲ್ಲಿ ಹಾಗೆ ಮಾತಾಡ್ಸ್ಕೊಂಡು ಅಲ್ಲಿ ವಾರ್ಡನ್ ಒಬ್ಬರು ಜೊತೇಲಿ ಬಂದಿದ್ದರು. ಹೋಗ್ತಾ ಇದ್ದೆ ನಾನು, ಮಾತಾಡಿಸ್ತಾ ಇದ್ದೀನಿ ಹಾಗೇನೆ. ಆ್ಯಂಡ್ ಸಡನ್ನಾಗಿ ಒಂದು ಲೇಡಿ ನನ್ನ ಮೇಲೆ ಫುಲ್ ಅಟ್ಯಾಕ್ ಮಾಡಕ್ಕೆ ಬಂದು ನನ್ನ ಕಿವಿ ಕಚ್ಚಕ್ಕೆ ಬಂದ್ಬಿಟ್ಲು. ಸೊ ನನಗೆ ಎಲ್ಲರೂ ಹಿಂಗೆ ಎಳ್ಕೊಂಡ್ರು, ನಿಮ್ಮಿಂದಾನೇ, ನಿಮ್ಮ ತಂದೆಯಿಂದಾನೇ, ಹಾಯ್ ಬೆಂಗಳೂರಿಂದಾನೇ ಅಂತ ಶುರು ಮಾಡಿದ್ರು. ನಾನು ಯಾರು ಇವರು ಅಂತ ಕೇಳಿದ್ರೆ ಆಮೇಲೆ ಗೊತ್ತಾಯಿತು ಇವರು ದಂಡುಪಾಳ್ಯ ಗ್ಯಾಂಗ್ ಊರುಗಳು, ಮೇನ್ ಕಾನ್ವಿಕ್ಟ್ಸ್ ಏನಿದ್ರು ಅವ್ರುಗಳು ಇಲ್ಲಿರೋದು. ಆ್ಯಂಡ್ ಅಂಡರ್ ಟ್ರಯಲ್ಸ್ ನಡೀತಾ ಇದೆ. ಆ್ಯಂಡ್ ಸೊ ಹೈ ಬ್ಯಾಂಗ್ಳೂರ್ ಹ್ಯಾಡ್ ಕವರ್ಡ್ ಎಕ್ಸ್ಟೆನ್ಸಿವ್ ಆಗಿ ಕವರ್ ಮಾಡಿದರು ಇದನ್ನು, ಈ ದಂಡುಪಾಳ್ಯದ ಕೇಸ್ನ. ಆ್ಯಂಡ್ ಸುಮಾರು ಕನ್ವಿಕ್ಷನ್ಸು ಆ ದಂಡುಪಾಳ್ಯದ ಅಪ್ಪ ಬರೆದಿರೋ ಹೈ ಬ್ಯಾಂಗ್ಳೂರಲ್ಲಿ ಬಂದಿರೋ ರಿಪೋರ್ಟ್ಸ್ ಮೇಲೆ ಕನ್ವಿಕ್ಷನ್ಸ್ ಆಗಿತ್ತು. ಸೊ ಅವ್ರಿಗೆ ಒಂದು ಸಿಟ್ಟಿತ್ತು. ಆ ಸಿಟ್ಟು ಮೇಲೆ ಅವ್ರು ನನ್ನ ಹಾಗೆ ಅಟ್ಯಾಕ್ ಮಾಡಿದ್ದು. ಆಮೇಲೆ ಮಾತಾಡಿ ನಾನು ಅವ್ರ ಹತ್ರ ಸ್ವಲ್ಪ ಸಮಾಧಾನವಾಗಿ ಮಾತಾಡಿದ್ಮೇಲೆ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ಬೇರೆ ಮೆಂಬರ್ಸ್ ಜೊತೆ ಎಲ್ಲ ಮಾತಾಡ್ಸಿಸಿ ಕರ್ಕೊಂಬಂದರು ನನಗೆ. ಸೊ ದಿಸ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್ ಆಫ್ ದಂಡುಪಾಳ್ಯದ ಇದು ನನಗೆ. ಓಕೆ, ಓಕೆ. ಏನ್ ಗೊತ್ತಾ? ಚೇತನ ಬೆಳಗೆರೆ ಹತ್ರ ಮಾತಾಡ್ತಾ ಹೋದ್ರೆ ಒಂದು ಬುಕ್‌ನೇ ಬರಿಬಹುದು. ಅದು ಎಷ್ಟು ಪೇಜಸ್ ಆಗುತ್ತೋ ನಾನಂತೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವ್ರ ಎಕ್ಸ್‌ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್‌ಪೀರಿಯನ್ಸ್ ಯಾವ ರೀತಿ ಪಟ್ಟಿದ್ದಾರೆ ಅಂದ್ರೆ, ಪ್ರತಿದಿನ, ಪ್ರತಿ ಕ್ಷಣ ನಿಜವಾಗ್ಲೂ ಅನುಭವಿಸಿದ್ದಾರೆ ಅವರು. ಹಾಗೆ ಆನಂದಿಸಿದ್ದಾರೆ. ಸೊ ಯಾವುದೇ ರೀತಿ ಕಷ್ಟಗಳನ್ನ, ಅಂದ್ರೆ ತುಂಬಾ ಕಷ್ಟಗಳನ್ನ ತುಂಬಾ ಈಸಿಯಾಗಿ ನೀವು ರಿಸೀವ್ ಮಾಡಿದ್ದೀರಾ. ಸೊ ಈಗಿನ ಮಹಿಳೆಯರಿಗೆ ಅಥವಾ ಈಗಿನ ಯುವ ಪೀಳಿಗೆಗೆ ನೀವು ಹೇಳುವಂತ ಮಾತುಗಳು ಏನಾಗಿರುತ್ತೆ? ಯಾಕಂತ ಹೇಳಿದ್ರೆ ಒಂದು ಪುಟ್ಟ ರೀಸನ್‌ಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಡಿಪ್ರೆಷನ್‌ಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಆ ಸಿಚುಯೇಷನ್‌ನ ನಾವು ಎದುರಿಸೋಕೆ ಆಗ್ತಾನೇ ಇಲ್ಲ. ಸೊ ಇದಕ್ಕೆ ಏನು ಮೇನ್ ರೀಸನ್ ನಿಮ್ಮ ಪ್ರಕಾರವಾಗಿ ಏನಿರ್ಬೋದು? ಹಾಗೆ ಅದನ್ನ ನಾವು ಎದುರಿಸಿ ನಿಲ್ಬೇಕು ಅಂತ ಹೇಳಿದ್ರೆ ಏನ್ ಚೇಂಜಸ್ ಮಾಡ್ಕೊಳ್ಬೇಕು ನಾವು ಈಗಿನ ಸಮಾಜದಲ್ಲಿ ಅಂತ? ನನಗೆ ಅನ್ಸೋದೇನೆಂದರೆ, ಈಗ ಒಂದು ಅಫ್ಕೋರ್ಸ್ ಮಹಿಳೆಯರಿಗೆ ನಾವು ಮಹಿಳಾ ದಿನಾಚರಣೆ ಅಂತ ಮಾಡ್ತೀವಿ, ಅವ್ರನ್ನ ಸೆಲೆಬ್ರೇಟ್ ಮಾಡ್ತೀವಿ, ಅದೆಲ್ಲ ಸೆಕೆಂಡರಿ. ಬಟ್ ನಾನು ಹೇಳೋದೇನೆಂದರೆ, ಈ ಮಹಿಳೆಯರಿಗೆ ಇನ್ನೂ ನಮಗೆ ಅಷ್ಟು ಹೇಗೆ ಆ ಸ್ಥಾನ ಸಿಗಬೇಕೋ ಅದು ಇನ್ನೂ ಸಿಕ್ಕಿಲ್ಲ. ಲೆಟ್ಸ್ ಅಕ್ಸೆಪ್ಟ್ ಇಟ್. ಅದು ಪ್ರಾಬಬ್ಲಿ ಇಟ್ ವಿಲ್ ಟೇಕ್ ಸಮ್ ಇಯರ್ಸ್. ಇವಾಗ ಮಹಿಳೆ ತುಂಬಾ ಎಲ್ಲ ಆಯಾಮದಲ್ಲೂ, ಎಲ್ಲ ಫೀಲ್ಡಲ್ಲೂ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಮನೆ ಅಂತ ಬಂದಾಗ ಅಥವಾ ಸೊಸೈಟಿ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಆ ದಬ್ಬಾಳಿಕೆ ಇದು ಇನ್ನೂ ಇದೆ. ಅದನ್ನು ನಾವು ವಿ ಹ್ಯಾವ್ ಟು ಅಕ್ಸೆಪ್ಟ್ ದ್ಯಾಟ್. ನಾನು ಹೇಳೋದೇನೆಂದರೆ, ಈಗ ಒಂದು ಮಹಿಳೆ ಆಗಲಿ ಪುರುಷರಾಗಲಿ ಒಂದು ಲೆವೆಲ್ ಆಫ್, ನಾನೀಗ ಹೆಲ್ತ್ ರಿಪೋರ್ಟಿಂಗ್ ಸೌತ್ ಫಸ್ಟ್ ಅಂತ ಒಂದು ವೆಬ್ಸೈಟಲ್ಲಿ ನಾನೀಗ ಹೆಲ್ತ್ ರಿಪೋರ್ಟರ ಕೆಲಸ ಮಾಡ್ತೀನಿ. ಕ್ರೈಮ್ ರಿಪೋರ್ಟಿಂಗಿಂದ ಐ ಹ್ಯಾವ್ ಮೂವ್ ಟು ಹೆಲ್ತ್ ರಿಪೋರ್ಟಿಂಗ್. ನಾನು ನೋಡೋದೇನೆಂದರೆ, ಎಷ್ಟೋ ಸಲ ಮಹಿಳೆಯರೇ ಹಿಂಜರಿತಾ ಇದ್ದಾರೆ. ಎಷ್ಟೋ ವಿಷಯಕ್ಕೆ ದೇ ಡೋಂಟ್ ವಾಂಟ್ ಟು ಕಮ್ ಫಾರ್ವರ್ಡ್. ಬಿ ಇಟ್ ಒಂದು ಸಿಂಪಲ್ ಚೆಕಪ್ ಮಾಡಿಸೋದಿರಲಿ. ಎಷ್ಟು ಜನ ಮಹಿಳೆಯರು ಅವರೇ ಸ್ವಯಂ ಇದರಿಂದ ನಾನು ಎವ್ರಿ ಇಯರ್ ನಾನು ಹೆಲ್ತ್ ಚೆಕಪ್ ಮಾಡಿಸ್ಕೋತೀನಿ ಅಂತ ಹೋಗೋದು ತುಂಬ ಕಡಿಮೆ, ಫಾರ್ ವೇರಿಯಸ್ ರೀಸನ್ಸ್. ಒಂದು ಭಯ ಇರ್ಬೋದು, ಇನ್ನೊಂದು ದುಡ್ಡಿಲ್ದಿರ ಇರ್ಬೋದು, ಮನೇಲಿರೋ ಮನೇಲಿರೋ ಮಕ್ಕಳಿಗೆ, ಗಂಡು ಮಕ್ಕಳಿಗೆ, ಗಂಡಂದ್ರಿಗೆ ಮೇ ಬಿ ಜಾಸ್ತಿ ಅವ್ರು ಫಸ್ಟ್ ಮಾಡಿಸ್ಲಿ ಅನ್ನೋ ಉದ್ದೇಶ ಇರ್ಬೋದು, ಏನಾದರೂ ಇರ್ಬೋದು. ಬಟ್ ಒಂದು ಸಿಂಪಲ್ ಹೆಲ್ತ್ ಚೆಕಪ್ಗೂ ಬರ್ತಾಯಿಲ್ಲ. ಆದರೆ ನಾನು ಹೇಳೋದು, ಮಹಿಳೆ ಮತ್ತು ಪುರುಷರು ಇಬ್ಬರಲ್ಲೂ ಈಗ ನಾನು ನೋಡಿರೋ ಹಾಗೆ 20 ವರ್ಷದ ಮುಂಚೆ ಇದ್ದಿದ್ದಕ್ಕೂ ಈಗಲೂ, ಅಥವಾ 40 ವರ್ಷದ ಮುಂಚೆ ಇದ್ದಕ್ಕೂ ಈಗಲೂ ಒಂದು ಡಿಫ್ರೆನ್ಸ್ ಏನಂದರೆ, ಒಂದು ಅರ್ಬನ್ ಲೋನ್ಲಿನೆಸ್ ಅಂತ ಬಂದಿದೆ. ಅಂದರೆ ಒಂಥರದ ಲೋನ್ಲಿನೆಸ್. ನೀವು ಸಂಬಂಧಗಳು ನೋಡಿ, ಡೀಪ್ ಕನೆಕ್ಷನ್ಸ್ ಇಲ್ಲವೇ ಇಲ್ಲ. ತುಂಬ ಸರ್ಫೇಸ್ ಲೆವೆಲಲ್ಲಿ ಹೋಗ್ತಾ ಇರ್ತೀವಿ ನಾವು. ಯಾರನ್ನೋ ನಾವು ತುಂಬ ಬೆಸ್ಟ್ ಫ್ರೆಂಡ್ ಅಂತ ಇರ್ತೀವಿ, ಬಟ್ ಆ ಬೆಸ್ಟ್ ಫ್ರೆಂಡೇ ಅಲ್ಲ ನಮಗೆ. ಆ ಡೀಪ್ ಕನೆಕ್ಷನ್ ಇಲ್ಲವೇ ಇಲ್ಲ. ತುಂಬ ಜನ ಮಕ್ಕಳಿಗೆ ಕಾಡೋ ಅಂಥ ವಿಷಯನೇ, ನನ್ನ ಜೊತೆ ಯಾರೂ ಫ್ರೆಂಡ್ಸೇ ಇಲ್ಲ, ನನಗೆ ಯಾರೂ ಫ್ರೆಂಡ್ಸೇ ಸಿಗ್ತಾ ಇಲ್ಲ, ನನ್ನ ಇಷ್ಟಪಡೋವಂಥ, ನನ್ನ ಜೊತೆನೇ ಇರೋವಂಥ ಫ್ರೆಂಡ್ಸ್ ಸಿಗ್ತಾ ಇಲ್ಲ. ಸೊ ನಾವು ಅದು ಸಹಜ ಗುಣ. ಅದು ನಾವು ಎಲ್ಲರೂ ಏನು ಮಾಡ್ತೀವಿ, ಒಬ್ರಿಗೊಬ್ರು ಕ್ಲಿಂಗ್ ಮಾಡ್ಕೊತೀವಿ. ನಾವು ಹೀಗೆ ಒಬ್ರನ್ನೊಬ್ರು ಕ್ಲಿಂಗ್ ಮಾಡ್ಕೋತಾ ಹೋಗ್ತೀವಿ. ಸೊ ನನಗನ್ಸೋ ಪ್ರಕಾರ ಏನಂದರೆ, ಈಗಿನ ಯುವ ಪೀಳಿಗೆಗೆ ನಾನು ಹೇಳೋದಂದರೆ, ಕ್ಲಿಂಗ್ ಆಗಬೇಡಿ ಯಾರಿಗೂ.
ನಿಮಗೆ ನೀವು ಕ್ಲಿಂಗ್ ಆಗಿ. ಆ್ಯಂಡ್ ಇನ್ನೊಬ್ಬರ ಜೊತೆ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ನಿಮ್ಮನ್ನು ನೀವು ನೆಕ್ಸ್ಟ್ ಲೆವೆಲ್ಗೆ ಯಾವ ಥರ ತೊಗೊಂಡು ಹೋಗಿದ್ದೀರಾ ಅಥವಾ ತೊಗೊಂಡು ಹೋಗೋಕ್ಕೆ ನಿಮ್ಮ ಕೈಲಿ ಸಾಧ್ಯನಾ, ಅದನ್ನು ಫೋಕಸ್ ಮಾಡಿ. ಡೋಂಟ್ ಫೋಕಸ್ ಆನ್ ದ ನಾಯ್ಸ್ ಅರೌಂಡ್, ಫೋಕಸ್ ವಿದಿನ್ ದ ನಾಯ್ಸ್ ಅರೌಂಡ್. ಸೊ ಒಳಗಡೆ ಬರ್ತಿರೋ ಒಂದು ನಾಯ್ಸ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಆದಷ್ಟು ನಂಗೆ ಗೊತ್ತು ಸುಮಾರು ನಮ್ಮದೆಲ್ಲ ಟೆಕ್ನಾಲಜಿ, ಮೊಬೈಲು ಅದೆಲ್ಲ ನಮಗೆ ಬೇಕು ಅಂತ. ಆದರೆ ಈ ಸೋಷಿಯಲ್ ಮೀಡಿಯಾ ಅದರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ಡು ನಾಟ್ ಬಿಲೀವ್ ದ ಲೈಸ್ ದಟ್ ದ ಸೋಷಿಯಲ್ ಮೀಡಿಯಾ ಟೆಲ್ ಯು. ಯಾರ್ದೋ ಒಬ್ಬರು ಲೈಫು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಂತಂದರೆ ಅವ್ರ ಲೈಫ್ ತುಂಬ ಕೆಟ್ಟದಾಗಿರುತ್ತೆ ಅನಿಸುತ್ತೆ ನನಗೆ. ಅದು ಆ ಸೋಷಿಯಲ್ ಮೀಡಿಯಲ್ಲಿ ಹಾಕೋದು ಯಾವುದು ನಿಜ ಇರೋದಿಲ್ಲ. ಸೊ ಇಷ್ಟನ್ನು ನೀವು ಮಾಡಿಕೊಂಡ್ರೆ ಐ ಥಿಂಕ್ ದಟ್ ಇಟ್ ಸೆಲ್ಫ್ ಇಸ್ ಮೋರ್ ದೆನ್ ಎನಫ್. ಒಂದು ಡೋಂಟ್ ಕ್ಲಿಂಗ್ ಟು ಯೋರ್ ಸೆಲ್ಫ್, ಡೋಂಟ್ ಕ್ಲಿಂಗ್ ಟು ಅದರ್ಸ್, ಕ್ಲಿಂಗ್ ಟು ಯೋರ್ ಸೆಲ್ಫ್. ಆ್ಯಂಡ್ ಎಲ್ಲ ಎಮೋಷನ್ಸ್ಗೆ ಎಲ್ಲದಕ್ಕೂ ನಿಮ್ಮಲ್ಲೇ ಆನ್ಸರ್ಸ್ ಇದೆ. ಸೊ ಡು ನಾಟ್ ಟ್ರೈ ಟು ಫೈಂಡ್ ಇಟ್ ಇನ್ ಸಂಬಡಿ ಎಲ್ಸ್, ಇಟ್ ಈಸ್ ಆಲ್ ವಿತ್ ಇನ್ ಯು. ಆ್ಯಂಡ್ ಇನ್ನೊಂದು, ಏನೇ ಆದ್ರೂ ಮ್ಯಾಕ್ಸಿಮಮ್ ಏನಾಗುತ್ತೆ, ಸಾವುಗೊಂದು ಹೆದರ್ಬೇಕು ನಾವು, ಅದು ಬಿಟ್ಟು ಇನ್ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಸತ್ತ ಮೇಲೆ ಡು ಯು ಇವನ್ ನೋ ನಾವೇನಾಗಿದ್ದೀವಿ ನಮಗೆ ಏನೂ ಗೊತ್ತಿರೋದಿಲ್ಲ. ಸೊ ಹೆದರಿಕೆ ಯಾಕೆ? ಸೊ ಲೆಟ್ಸ್ ಮೂವ್ ಅಹೆಡ್ ವಿತ್ ಇಟ್. ಏನೇ ಬಂದರೂ, ಯಾವ ಚಾಲೆಂಜೇ ಬಂದರೂ ಇಷ್ಟೇ ತಾನೇ, ನೆಕ್ಸ್ಟ್ ಏನು ಮಾಡೋಣ. ನಾನು ನಮ್ಮ ತಾಯಿ ಹತ್ರ ಕಲ್ತಿರೋದೇನೆ ವಾಟ್ ನೆಕ್ಸ್ಟ್ ಅಂತ. ಸೊ ವಾಟ್ ನೆಕ್ಸ್ಟ್ ಅನ್ನೋ ಕ್ವೆಶ್ಚನ್ನ ಪ್ರತಿ ಸತಿ ಕೇಳ್ಕೊಳ್ಳಿ. ಡೋಂಟ್ ಲುಕ್ ಬ್ಯಾಕ್ ಆ್ಯಂಡ್ ಸೇ, ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್, ಬಟ್ ಡೋಂಟ್ ಲುಕ್ ಬ್ಯಾಕ್ ಆ್ಯಂಡ್ ಅಲ್ಲೇ ಕುತ್ಕೊಂಡ್ಬಿಡಬೇಡಿ. ಜಸ್ಟ್ ಮೂವ್ ಅಹೆಡ್, ಕೀಪ್ ಮೂವಿಂಗ್. ಚಲಿಸೋ ನದಿ ಥರ ಆಗಬೇಕಂತೆ, ಆ ಚಿಕ್ಕ ಪಾಂಡ್ ಥರ ಆಗಿ ಅಲ್ಲೇ ಕುತ್ಕೋಬೇಡಿ, ಚಲಿಸ್ತಾ ಇರಿ. ಆ್ಯಂಡ್ ಪ್ರತಿಯೊಂದು ಹೆಣ್ಮಗುವು ಅಷ್ಟೇ, ಯಾರೇ ಆಗಿರಲಿ, ಅವ್ರು ಎಂಥ ಸ್ಟ್ರಾಟಾ ಆಫ್ ಸೊಸೈಟಿಯಲ್ಲೇ ಇರಲಿ, ಆ ಧೈರ್ಯ ಅವ್ರು ತಂದ್ಕೊಂಡ್ರೆ, ನಾನು ಚಲಿಸ್ತಾ ಇರ್ತೀನಿ, ಎವ್ರಿ ಸಿಂಗಲ್ ಡೇ ಐ ವಿಲ್ ಟೇಕ್ ಇಟ್ ಅಟ್ ಅ ಟೈಮ್. ನನಗೆ ನಿನ್ನೆ ಹೇಗಾಯಿತು, ನಾಳೆ ಏನು, ಮುಂದೆ ಏನು ಅನ್ನೋದ್ರ ಬಗ್ಗೆ ಅಲ್ಲ, ಇವತ್ತಿನ ದಿನನ ನಾನು ಹೇಗೆ ಕಳಿತೀನಿ ಅನ್ನೋದನ್ನು ನೀವು ಪ್ಲ್ಯಾನ್ ಮಾಡ್ಕೊಂಡು ಬದುಕಿದ್ರೆ ಐ ಥಿಂಕ್ ದಟ್ ಈಸ್ ಆಲ್ ಯು ನೀಡ್.